ರಾಜ್ಯ ಸರ್ಕಾರದಲ್ಲಿ ಅನುದಾನವೇ ಇಲ್ಲ ಅಂತ ವಿಪಕ್ಷಗಳು ಪ್ರತಿನಿತ್ಯ ಬೊಬ್ಬೆ ಹೊಡಿತಿವೆ. ಈ ಮಧ್ಯೆ ನಗರಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯ ಕರ್ನಾಟಕ ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಗೆ ಕನಿಷ್ಠ ನಿರ್ವಹಣೆ ವೆಚ್ಚ ಕೂಡ ಸಿಗ್ತಿಲ್ವಂತೆ. ಹೀಗಾಗಿ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಗೊತ್ತಾ? ಈ ಸ್ಟೋರಿ ನೋಡಿ. ಇದು 123 ವರ್ಷಗಳ ಇತಿಹಾಸ ಹೊಂದಿರುವ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲ ಕೆರೆ ನೀರಿನ ಶುದ್ಧೀಕರಣ ಘಟಕ. 1903ರಲ್ಲಿ ಮೈಸೂರು ಮಹಾರಾಜರು ಬೇತಮಂಗಲ ಕೆರೆ ನೀರಿನ ಶುದ್ಧೀಕರಣ ಘಟಕ ನಿರ್ಮಿಸಿ ಕೆಜಿಎಫ್ ನಗರಕ್ಕೆ ಪ್ರತಿನಿತ್ಯ ಕುಡಿಯುವ ನೀರು ಪೂರೈಸುತ್ತಿದ್ದರು. ಈಗಲೂ ಕೆಜಿಎಫ್ ನಗರದ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಹಾಗೂ ಬೇತಮಂಗಲ ಗ್ರಾಮಕ್ಕೆ ಇಲ್ಲಿಂದಲೇ ನೀರು ಶುದ್ಧೀಕರಿಸಿ ಕುಡಿಯಲು ನೀಡಲಾಗ್ತಿದೆ. ಕಳೆದ 50 ವರ್ಷದಿಂದ ಶುದ್ಧೀಕರಣ ಘಟಕದ ಜವಾಬ್ದಾರಿ ಹೊತ್ತಿರುವ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ತೆರಿಗೆ ಸಂಗ್ರಹವೂ ಸರಿಯಾಗಿ ಆಗ್ತಿಲ್ಲ. ನಗರಾಭಿವೃದ್ಧಿ ಇಲಾಖೆಯಿಂದ ಅನುದಾನವೂ ಸಿಗ್ತಿಲ್ಲ. ಹಾಗಾಗಿ ತೆರಿಗೆ ಸಂಗ್ರಹಕ್ಕಿಂತ ನಿರ್ವಹಣಾ ವೆಚ್ಚ ಏರಿಕೆಯಾಗಿದ್ದು ಕೆಜಿಎಫ್ ನಗರಸಭೆಗೆ ಶುದ್ಧೀಕರಣ ಘಟಕ ಹಸ್ತಾಂತರಕ್ಕೆ ಮಂಡಳಿ ಅಧಿಕಾರಿಗಳು ಡಿಸಿಗೆ ಮನವಿ ಸಲ್ಲಿಸಿದ್ದಾರೆ. ಇಲ್ಲಿರುವಂಥ ಬಹುತೇಕ ಯಂತ್ರೋಪಕರಣ ಮತ್ತು ಸಿವಿಲ್ ಸ್ಟ್ರಕ್ಚರು ಅದರದ್ದು ಡಿಸೈನ್ ಪೀರಿಯಡ್ ಪೂರ್ತಿ ಮಾಡಿರೋವಂಥದ್ದು ಇರೋದರಿಂದ ಫ್ರೀಕ್ವೆಂಟಾಗಿ ನಮಗೆ ರಿಪೇರ್ಸು ಈ ಥರದ್ದೆಲ್ಲ ಬರ್ತಾ ಇದೆ. ಸೊ ಇದರಿಂದ ಎಫೆಕ್ಟಿವ್ ಆಗಿ ನಿರ್ವಹಣೆ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಸೊ ಹಿಂದೆ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ನಡೆದಂಥ ಸಭೆ ಒಂದು ನಿರ್ಣಯ ತಗೊಂಡ್ರು. ಅದೇನಪ್ಪ ಅಂದರೆ ಕೆಜಿಎಫ್ ನಗರಸಭೆ ನೀರು ಸರಬರಾಜು ನಿರ್ವಹಣೆಯನ್ನು ಸ್ಥಳೀಯ ಸಂಸ್ಥೆಗೆ ವಹಿಸಿಕೊಡೋದ್ರ ಬಗ್ಗೆ. ಕೋಲಾರ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ನಗರಾಭಿವೃದ್ಧಿ ಇಲಾಖೆ ಸಚಿವರಾಗಿದ್ದರೂ ನಯಾ ಪೈಸೆ ಅನುದಾನ ಸಿಗ್ತಿಲ್ವಂತೆ. ಹೀಗಾಗಿ ಐತಿಹಾಸಿಕ ಕಟ್ಟಡವಾಗಿರೋ ಶುದ್ಧೀಕರಣ ಘಟಕದ ನಿರ್ವಹಣೆ ಇಲ್ಲದೆ ಪಾಳು ಬೀಳೋ ಭೀತಿ ಎದುರಾಗಿದೆ. ಅಧಿಕಾರಿಗಳು ಕೇಳಿದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ರೆವಿನ್ಯೂ ಸರಿಯಾಗಿ ಕಲೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಕಲೆಕ್ಟ್ ಆಗ್ತಾ ಇಲ್ಲ, ಯಾಕೆ ಕುಡಿಯೋ ನೀರು ಜನರು ಯಾಕೆ ಕಟ್ಟಲ್ಲ, ಸರಿಯಾಗಿ ನಿರ್ವಹಣೆ ಮಾಡಿ ಯಾರಾದರೂ ಒಬ್ಬರು ಜವಾಬ್ದಾರಿ ಕೊಟ್ಟರೆ ನಗರಸಭೆಗಾಗ್ಬೋದು, ಇಲ್ಲ ಸ್ಥಳೀಯ ಗ್ರಾಮ ಪಂಚಾಯತಿಗಾಗ್ಬೋದು, ಇಲ್ಲ ಒಳಚರಂಡಿ ನೀರು ನಗರ ನೀರು ಸರಬರಾಜು ಅವ್ರಿಗೆ ಒಬ್ರಿಗೆ ಇನ್ಚಾರ್ಜ್ ಕೊಟ್ಟರೆ ಯಾಕೆ ಕಟ್ಟಲ್ಲ? ಪಬ್ಲಿಕ್ ಕಟ್ತಾರೆ, ಎಲ್ರಿಗೂ ನೀರು ಬೇಕೇ ಬೇಕು. ಆದ್ದರಿಂದ ಏನು ಅಭಿವೃದ್ಧಿ ಇಲ್ದಿರ ಅವ್ರನ್ನ ಕೇಳಿದ್ರೆ ದಿನ ನಮ್ಗೆ ಅನುದಾನ ಬಂದಿಲ್ಲ, ವಸೂಲಾಗಿಲ್ಲ, ನಾವು ಎಲ್ಲಿಂದ ತರೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಇಂಥವೆಲ್ಲ ಉಳಿಸ್ಕೊಬೇಕು. ಇನ್ನಾದರೂ ಕೋಲಾರ ಉಸ್ತುವಾರಿ ಸಚಿವರಾಗಿರುವ ಭೈರತಿ ಸುರೇಶ್ ಅವರು ತಮ್ಮ ವ್ಯಾಪ್ತಿಯ ಇಲಾಖೆಗೆ ಸೂಕ್ತ ಅನುದಾನ ಕೊಡಿಸಬೇಕಿದೆ. ಇದಕ್ಕೆ ಸಚಿವರು ಏನ್ ಹೇಳ್ತಾರೆ ಕಾದು ನೋಡಬೇಕು. ರಘುರಾಜ್, ನ್ಯೂಸ್ 18